ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಕನಕದಾಸರು ಹೇಳಿದರು. ಆ ಗೇಣು ಬಟ್ಟೆಗಾಗಿ ನಾವು ಈಗ ಬೆಳೆಸ್ಕೊಂಡಿರೋ ಮೋಹ ಎಲ್ಲಿವರೆಗೂ ತಲುಪಿದೆ ಅಂದರೆ, ನಮ್ಮ ಭೂಮಿಯನ್ನು ಇಂಚಿಂಚಾಗಿ ಈ ಬಟ್ಟೆಗಳು ತಿಂದಾಗ್ತಾ ಇದೆ. ನಮ್ಮ ದೇಹವನ್ನು ಬಿಸಿಲಿನಿಂದ, ಗಾಳಿಯಿಂದ, ಧೂಳಿಂದ, ಚಳಿಯಿಂದ ಕಾಪಾಡ್ಕೊಳ್ಳೋಕ್ಕೆ ನಾವು ಬಟ್ಟೆ ಧರಿಸ್ತಾ ಇದ್ದಿದ್ದು. ಈಗ ಹೇಗಾಗಿದೆ ಅಂದರೆ, ನಮಗೆ ಬಗೆಯಾದ ಬಟ್ಟೆಗಳು ಕಡಿಮೆ ದರದಲ್ಲಿ ಸಿಗ್ತಾ ಇದೆ. 1000 ರೂಪಾಯಿಗೆ 4 ಜೊತೆ ಬಟ್ಟೆ, 5 ಜೊತೆ ಬಟ್ಟೆ. ಈ ತಿಂಗಳು ತಗೊಳ್ಳೋದು, ಹಾಕೋದು, ಶೋಕಿ ಮಾಡೋದು, ಬಿಸಾಕೋದು. ಈ ತಿಂಗಳು ಮುಂದಿನ ತಿಂಗಳು ತಗೊಳ್ಳೋದು, ಹಾಕ್ಕೊಳ್ಳೋದು, ಶೋಕಿ ಮಾಡೋದು, ಬಿಸಾಕೋದು. ಬಿಸಾಕಿದ್ಮೇಲೆ ಆ ಬಟ್ಟೆ ಏನಾಗುತ್ತೆ, ಎಲ್ಲಿ ಹೋಗುತ್ತೆ, ಮಣ್ಣಲ್ಲಿ ಮಣ್ಣಾಗುತ್ತಾ, ಬೇರೆ ಜೀವಿಗಳಿಗೆ ತೊಂದರೆ ಕೊಡುತ್ತಾ? ಇದು ನಾವು ಸ್ವಲ್ಪ ಕಾಳಜಿಯಿಂದ ಚಿಂತನೆ ಮಾಡಿ ಯೋಚಿಸಿದ್ರೆ ನಾವು ಪರಿಸರಕ್ಕೆ ಮಾಡುತ್ತಿರುವ ಹಾನಿಯನ್ನು ದೊಡ್ಡ ಪ್ರಮಾಣದಲ್ಲಿ ತಪ್ಪಿಸ್ಬೋದು. ಇಲ್ಲಿವರೆಗೂ ನನ್ನ ಮಾತು ಕೇಳಿದರೆ ಧನ್ಯವಾದಗಳು. ನನ್ನ ಹೆಸರು ಸ್ನೇಹ.